ಕೇಂದ್ರ ಸಚಿವ ವಿ ಸೋಮಣ್ಣ ಹೆಸರಿನಲ್ಲಿ ವಂಚನೆ ಮಾಡುವುದಕ್ಕೆ ಯತ್ನವನ್ನ ಪಡಲಾಗಿದೆ. ಕೇಂದ್ರ ಸಚಿವ ಸೋಮಣ್ಣ ಹೆಸರಿನಲ್ಲಿ ವಂಚನೆ ಯತ್ನ. ಆರೋಪಿ ಗೋವರ್ಧನ್ ಅನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ ಕೂಡ. ಮಿಡಿಗೇಶಿ ಮೂಲದ ಗೋವರ್ಧನ್ ಸೋಮಣ್ಣ ಅವರ ಹೆಸರಲ್ಲಿ ವಂಚನೆ ಮಾಡುವುದಕ್ಕೆ ಯತ್ನವನ್ನ ಪಟ್ಟಿದ್ದಾನೆ. ಗಂಗಾ ಕಲ್ಯಾಣ ಯೋಜನೆಗಾಗಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ. ನಕಲಿ ಲೆಟರ್ ಹೆಡ್ ಸಹಿಯನ್ನ ಹಾಕಿ ವಂಚನೆಗೆ ಪ್ರಯತ್ನ ನಡೆದಿತ್ತು. ಸಚಿವ ಸೋಮಣ್ಣ ಮತ್ತು ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಹೆಸರಿನಲ್ಲಿ ವಂಚಿಸೋದಕ್ಕೆ ಹೋಗಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಆರೋಪಿ ಗೋವರ್ಧನ್. ಸೋಮಣ್ಣ ಅವರ ಆಪ್ತ ಸಹಾಯಕನ ದೂರಿನ ಮೇರೆಗೆ ಗೋವರ್ಧನ್ ಬಂಧನ ಆಗಿದೆ. ತುಮಕೂರು ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವ ಆರೋಪಿ ನಕಲಿ ಆದೇಶ ಪ್ರತಿ ನೀಡಿ ಈತ ವಂಚನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದ ಪ್ರಕರಣ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. NEPS ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಸೋಮಣ್ಣನವರ ಆಪ್ತ ಸಹಾಯಕ ದೂರನ್ನ ಕೊಟ್ಟಿದ್ರು. ಅವರ ದೂರಿನ ಮೇರೆಗೆ ಪೊಲೀಸರು ಕಾರ್ಯಾಚರಣೆಗೆ ಇಳಿದು ಗೋವರ್ಧನ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಈತನೇ ಗೋವರ್ಧನ್. ಗಂಗಾ ಕಲ್ಯಾಣ ಯೋಜನೆಯ ಅಡಿ ವಂಚನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದ. ನಕಲಿ ಲೆಟರ್ ಹೆಡ್ ಅನ್ನ ರೆಡಿ ಮಾಡಿಕೊಂಡಿದ್ದ. ಅದಕ್ಕೆ ಸೈನನ್ನ ಕೂಡ ಹಾಕಲಾಗಿತ್ತು. ಸೋಮಣ್ಣ ಮತ್ತು ಕಾರ್ಯದರ್ಶಿ ಅವರ ಹೆಸರಿನಲ್ಲಿ ವಂಚನೆಗೆ ಯತ್ನ ನಡೆದಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಯಾವ ರೀತಿಯಾಗಿ ವಂಚನೆಯನ್ನ ಮಾಡೋದಕ್ಕೆ ಈತ ಪ್ಲಾನ್ ಮಾಡ್ಕೊಂಡಿದ್ದ? ಏನ್ ಪ್ಲಾನ್ ಆಗಿತ್ತು? ಪೊಲೀಸರು ಹೇಗೆ ಈ ಪ್ರಕರಣವನ್ನ ಭೇದಿಸಿದ್ರು ಅಂತ? ಮಂಜುಶ್ರೀ, ಖಂಡಿತ ಏನು ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಅಧಿಕಾರಿಗಳ ಹೆಸರಿನಲ್ಲಿ ವಂಚನೆ ಪ್ರಯತ್ನ ಮಾಡಿರುವಂತದ್ದು ಈಗ ಬಯಲಿಗೆ ಬಂದಿರುವಂತದ್ದು. ಈತ ಏನು ನಕಲಿ ಲೆಟರ್ ಹಾಗೂ ಸಹಿ ಹಾಕಿ ವಂಚನೆ ಮಾಡಿರುವಂತದ್ದು ಈಗ ಸದ್ಯ ಓರ್ವ ಬಂಧನ ಇರುವಂತದ್ದು. ಸಚಿವ ಸೋಮಣ್ಣ ಹಾಗೂ ಏನು ಮುಖ್ಯ ಕಾರ್ಯದರ್ಶಿಯಾದಂತಹ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಅಧಿಕಾರಿಗಳ ಹೆಸರಲ್ಲಿ ಈತ ಏನು ನಕಲಿ ಲೆಟರ್ ಅನ್ನ ಕೊಡ್ತಾ ಇದ್ದ. ಹಿಂದುಳಿದ ವರ್ಗಗಳೆಲ್ಲ ಸೇರಿದಂತೆ ಮತ್ತೆ ಇದ್ರ ಜೊತೆಗೆ ಸಾಕಷ್ಟು ಯೋಜನೆಗಳಂದ್ರೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆಗಳ ಕುರಿತು ನಾನು ಏನು ಈ ಒಂದು ಲೆಟರ್ ನ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ ಅನ್ನೋದು ಆ ಒಂದು ಅನುಮೋದನೆ ನೀಡಿವೆ ಅಂತೇಳಿ ಏನು ಅಧಿಕಾರಿಗಳು ನೀಡಿದ್ದಾರೆ ಮತ್ತೆ ಕೇಂದ್ರ ಸಚಿವರು ನೀಡಿದ್ದಾರೆ ಅನ್ನೋದು ನಕಲಿ ಲೆಟರ್ ಅನ್ನ ಸೃಷ್ಟಿಸಿ ಹಲವು ಏನು ರೈತರಿಗೆ ಮೋಸ ಮಾಡಿದಂತ ಈಗ ಆರೋಪಿ ಬಂಧನ ಆಗ್ತದಿತ. ಮೊದಲಿಗೆ ಬಿಜೆಪಿ ಕಾರ್ಯದರ್ಶಿ ಕೂಡ ಆಗಿರ್ತಾನೆ. ಮತ್ತೆ ಈ ಕೆಲ ವಿಐಪಿಗಳ ಜೊತೆ ಕೂಡ ಗುರುತಿಸ್ಕೊಂಡಿರ್ತಾನೆ. ಹಿನ್ನೆಲೆಯಲ್ಲಿ ಗುರುತಿಸ್ಕೊಂಡು ಅದರ ಒಂದು ಲೆಟರ್ ನ ಪಡೆದು ಇವನ್ನ ನಕಲಿ ಲೆಟರ್ ಅನ್ನ ಸೃಷ್ಟಿ ಮಾಡಿ ಹಲವು ಫಲಾನುಭವಿಗಳಿಗೆ ಏನು ಹೆಸರನ್ನ ಹಾಕಿ ಮತ್ತೆ ಬೋರ್ವೆಲ್ ಸೇರಿದಂತೆ ಸಾಕಷ್ಟು ಯೋಜನೆಗಳಿಗೆ ಈತ ಮೋಸ ಮಾಡಿರುವಂತದ್ದು. ಸದ್ಯ ಏನು ಅವರ PS ನ ದೂರಿನ ಮೇರೆಗೆ NEPS ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿರುವಂತದ್ದು. ಓಕೆ, ಧನ್ಯವಾದ ಮಹೇಶ್.